ಫ್ರೆಂಡ್ಸ್, ನಾವೆಲ್ಲ ಸುತ್ತಮುತ್ತ ನೋಡ್ತಾ ಇರೋ ಹಾಗೆ ಈ ದೇಶದಲ್ಲಿ ಕೊರೋನಾ ವೈರಸ್ ಹಾವಳಿ ಮಿತಿ ಮೀರ್ತಾ ಇದೆ. ನಿನ್ನೆಗೆ ಇಡೀ ದಿನದಲ್ಲಿ ದೇಶದಾದ್ಯಂತ ದಾಖಲಾದ ಕೊರೋನಾ ಪಾಸಿಟಿವ್ ಸಂಖ್ಯೆ 4 ಲಕ್ಷವನ್ನು ಮೀರಿದೆ. ಪ್ರತಿದಿನ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರನೇ 3,000ಕ್ಕಿಂತ ಹೆಚ್ಚು ಜನ ಈ ಕೊರೋನಾ ವೈರಸ್ ಹಾವಳಿಯಿಂದ ಸಾಯ್ತಾ ಇದ್ದಾರೆ. ಆದರೆ ನಿಜವಾದ ಲೆಕ್ಕ ಇನ್ನೂ ಜಾಸ್ತಿ ಇದೆ ಅಂತ ನಮಗೆಲ್ಲ ಗೊತ್ತು. ಇಂಥ ಒಂದು ಸಂದರ್ಭದಲ್ಲಿ ಈ ಕೊರೋನಾ ವೈರಸ್ ಹಾವಳಿ ಕಡಿಮೆ ಆಗಬೇಕು, ಕೊರೋನಾ ವೈರಸ್ಸಿಂದ ಈ ದೇಶ ಮುಕ್ತವಾಗಬೇಕು ಅಂದರೆ ಇರೋ ದಾರಿ ಯಾವುದು? ಇದ್ರ ಬಗ್ಗೆ ತಜ್ಞರು ಹೇಳ್ತಾ ಇರುವಂಥದ್ದು, ಈ ದೇಶದ 70% ಮಂದಿಗೆ ಕೊರೋನಾ ವೈರಸ್ ಸೋಂಕು ತಗುಲಿ ಹೋದರೆ ಆಗ ಸಹಜವಾಗಿ ಒಂದು ಹೆರ್ಡ್ ಇಮ್ಯುನಿಟಿ ಅಥವಾ ಸಾಮುದಾಯಿಕ ರೋಗ ಪ್ರತಿರೋಧಕ ಶಕ್ತಿ ಬರುತ್ತೆ. ಆಗ ಸಹಜವಾಗಿ ನ್ಯಾಚುರಲ್ ಆಗಿ ಕೊರೋನಾ ವೈರಸ್ ಹಾವಳಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ದಾರಿ ಯಾವುದು ಅಂದರೆ, ಈ ದೇಶದ 70% ಜನಕ್ಕೆ 2 ಡೋಸ್ ವ್ಯಾಕ್ಸಿನೇಷನ್ ಕೊಟ್ಟರೆ ಆಗ ಕೂಡ ಈ ದೇಶದ ಜನಕ್ಕೆ ಒಂದು ಸಾಮುದಾಯಿಕ ರೋಗ ಪ್ರತಿರೋಧಕ ಶಕ್ತಿ ಬರುತ್ತೆ. ಆಗ ಈ ಕೊರೋನಾ ವೈರಸ್ ಹಾವಳಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವಂತೂ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ನೋಡ್ತಾ ಇದ್ದಾಗ ಈ ದೇಶದ 70% ಜನಕ್ಕೆ ಈ ಕೊರೋನಾ ವೈರಸ್ ಸೋಂಕು ತಗುಲಿ ಹೋಗಲಿ ಅಂತ ಅಂದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆ ಅಂತಂದರೆ, ಈ ದೇಶದ ಒಕ್ಕೂಟ ಸರ್ಕಾರ ಏನಿದೆ, ಬಹುತೇಕ ಮಟ್ಟಿಗೆ ಒಕ್ಕೂಟ ಸರ್ಕಾರ, ಸ್ವಲ್ಪ ಮಟ್ಟಿಗೆ ರಾಜ್ಯ ಸರ್ಕಾರಗಳು ಈ ಕೊರೋನಾ ವೈರಸ್ 2ನೇ ಅಲೆ ಬಂದಾಗ ಏನು ತೊಂದರೆ ಆಗುತ್ತೋ ಆ ತೊಂದರೆನ ಎದುರಿಸಲಿಕ್ಕೆ ಪ್ರಿಪೇರೇ ಆಗಿಲ್ಲ. ಅದು ICU ಬೆಡ್ಗಳಿರ್ಬೋದು, ಆಕ್ಸಿಜನ್ ಸಪ್ಲೈ ಇರ್ಬೋದು, ಅಥವಾ ವೆಂಟಿಲೇಟರ್ಗಳಿರ್ಬೋದು, ಈ ರೀತಿ ಯಾವುದೇ ರೀತಿಯ ಕಡೆಗೆ ಬೇಕಾದಷ್ಟು ಚಿತಾಗಾರಗಳಿರ್ಬೋದು, ಈ ರೀತಿಯ ಯಾವುದೇ ರೀತಿಯ ಪ್ರಿಪರೇಷನ್ನು ಒಕ್ಕೂಟ ಸರ್ಕಾರ, ಮುಖ್ಯವಾಗಿ ಒಂದು ಮಟ್ಟಿಗೆ ರಾಜ್ಯ ಸರ್ಕಾರಗಳು ಆಗದೇ ಇರೋದ್ರಿಂದ ನಾವು ಈ ದೇಶದ 70% ಜನಕ್ಕೆ ಸೋಂಕು ತಗುಲಿ ಹೋಗಲಿ ಅಂತ ಕಾಯುವಂಥ ಪರಿಸ್ಥಿತಿಲಿಲ್ಲ. ಹಾಗಾಗಿ ನಮಗೆಲ್ಲರಿಗೂ ಮೇಲ್ನೋಟಕ್ಕೆ ಕಾಣುವಂಥ ಸೊಲ್ಯೂಷನ್ ಯಾವುದು ಅಂತಂದರೆ, ಈ ದೇಶದ 70% ಜನಕ್ಕೆ ಕೊರೋನಾ ವ್ಯಾಕ್ಸಿನೇಷನ್, 2 ಡೋಸ್ ವ್ಯಾಕ್ಸಿನೇಷನ್ ಕೊಡುವುದೊಂದೇ, ಆದಷ್ಟು ಬೇಗ ಕೊಡುವುದೊಂದೇ ನಮ್ಮ ಮುಂದಿರುವ ದಾರಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ವ್ಯಾಕ್ಸಿನೇಷನ್ 70% ಜನಕ್ಕೆ ಕೊಟ್ಟು ಈ ದೇಶದಲ್ಲಿ ಕೊರೋನಾ ವೈರಸ್ ಹಾವಳಿ ಕಡಿಮೆ ಆದಾಗ ಸಹಜವಾಗಿ ಜನ ತಮ್ಮ ವ್ಯವಹಾರಗಳನ್ನ ಮಾಡ್ಕೊಳ್ಳಿಕ್ಕೆ ದಾರಿ ಆಗ್ತದೆ. ಆಗ ದೇಶದ ಆರ್ಥಿಕತೆಯೂ ಮುಂದುವರಿಯುತ್ತೆ. ಆದರೆ ಇದೇ ರೀತಿ ಮುಂದುವರೆದ್ರೆ, ವ್ಯಾಕ್ಸಿನೇಷನ್ನು ಸರಿಯಾಗಿ ಕೊಡ್ದೇನೆ ಈ ಕೊರೋನಾ ಹಾವಳಿ ಹೀಗೆ ಮುಂದುವರೆದ್ರೆ, ಸರ್ಕಾರಗಳು ಲಾಕ್ಡೌನ್ ಒಂದೇ ದಾರಿ ಅನ್ನೋ ಥರ ಲಾಕ್ಡೌನ್ ಮಾಡಿಕೊಂಡು ಆ ಲಾಕ್ಡೌನ್ ಪರಿಸ್ಥಿತಿ ಒಳಗಡೆ ಜನಕ್ಕೆ ಸಹಾಯ ಆಗೋ ರೀತಿ ಧನ ಸಹಾಯ ಆಗಲಿ, ಆಹಾರ ಧಾನ್ಯಗಳ ಸಹಾಯ ಆಗಲಿ ಕೊಡದೇ ಇದ್ದಾಗ ಈ ದೇಶದ ಆರ್ಥಿಕ ಪರಿಸ್ಥಿತಿಯು ಮತ್ತಷ್ಟು ಇಳಿಯುತ್ತೆ. ರೋಗಕ್ಕಿಂತ ಹೆಚ್ಚಾಗಿ ಹಸಿವಿನಿಂದ ಸಾಯುವವರ ಸಂಖ್ಯೆಯು ಜಾಸ್ತಿ ಆಗ್ತದೆ. ಹಾಗಾಗಿ ಸದ್ಯಕ್ಕಿರುವಂಥ ಒಂದು ಮುಖ್ಯ ಪರಿಹಾರ ಯಾವುದು? ಈ ದೇಶದ 70% ಜನಕ್ಕೆ ವ್ಯಾಕ್ಸಿನೇಷನ್ ಕೊಡುವಂಥದ್ದು. ಹೌದು, ವ್ಯಾಕ್ಸಿನೇಷನ್ ಕೊಡೋ ಪ್ರಕ್ರಿಯೆ ಶುರುವಾಗಿದೆ. ಆದರೆ ಇಲ್ಲಿ ಈ ಕೊರೋನಾ ವೈರಸ್ 2ನೇ ಅಲೆ ಎದುರಿಸಲಿಕ್ಕೆ ಯಾವ ರೀತಿಯೂ ಪ್ರಿಪೇರ್ ಆಗದೆ ಬೇಜವಾಬ್ದಾರಿ ಮೆರೆದಂಥ ಒಕ್ಕೂಟ ಸರ್ಕಾರ, ದೆಹಲಿಯ ಒಕ್ಕೂಟ ಸರ್ಕಾರ ಈಗ ವ್ಯಾಕ್ಸಿನೇಷನ್ ವಿಷಯದಲ್ಲೂ ಅಂಥದ್ದೇ ಆದ ಒಂದು ಬೇಜವಾಬ್ದಾರಿಯನ್ನು ಮೆರೀತಾ ಇದೆ. ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಒತ್ತಡ ಹಾಕಲಿಲ್ಲ ಅಂತಂದರೆ ಕಡೆಗೆ ಸಾಯುವವರು, ಕಡೆಗೆ ಅನುಭವಿಸುವವರು ನಾವೇ ಆಗಿರ್ತೀವಿ, ಇಡೀ ದೇಶ ಆಗಿರುತ್ತೆ. ಏನಾಗ್ತಾಯಿದೆ ವ್ಯಾಕ್ಸಿನೇಷನ್ ವಿಷಯದಲ್ಲಿ ನೋಡಿ, ಮೊಟ್ಟ ಮೊದಲನೇದಾಗಿ ವ್ಯಾಕ್ಸಿನ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ಹಾವಳಿ ಕಡಿಮೆ ಆಗಿದೆ ಅನ್ನುವಂಥ ಭಾವನೆಯನ್ನು ಜನರಲ್ಲಿ ಮೂಡಿಸಿದ್ದು ಒಕ್ಕೂಟ ಸರ್ಕಾರ. ಅದು ಹೋಗಲಿ, ಈಗ ಒಕ್ಕೂಟ ಸರ್ಕಾರ ಏನು ಹೇಳ್ತಾ ಇದೆ, ಎಲ್ಲ ರಾಜ್ಯ ಸರ್ಕಾರಗಳು ವ್ಯಾಕ್ಸಿನ್ಗಳನ್ನ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಭಾರತ್ ಬಯೋಟೆಕ್ ಈ 2 ಕಂಪ್ನಿಗಳಿಂದ ತಾವೇ ನೇರವಾಗಿ ಖರೀದಿಸಿ ಜನಗಳಿಗೆ ಹಂಚಬೇಕು, ಜನಗಳಿಗೆ ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳ್ತಾ ಇದೆ. ನೋಡಿ, ಆರ್ಥಿಕವಾಗಿ ನೋಡಿದಾಗ ಇವತ್ತು ಯಾವುದೇ ರಾಜ್ಯ ಸರ್ಕಾರ ಇರಲಿ, ಕರ್ನಾಟಕ ಇರಲಿ, ಬಿಹಾರ ಇರಲಿ, ಮಹಾರಾಷ್ಟ್ರ ಇರಲಿ, GST ಸಿಸ್ಟಮ್ ಬಂದ ಮೇಲೆ ರಾಜ್ಯ ಸರ್ಕಾರಗಳ ಆರ್ಥಿಕ ಸ್ವಾಯತ್ತತೆ ಕಡಿಮೆ ಆಗಿದೆ. ತಮಗೆ ಬೇಕಾದ ಅಡಿಷನಲ್ ಸಂಪನ್ಮೂಲಗಳನ್ನ ಕ್ರೋಢೀಕರಿಸುವಂಥ ಪರಿಸ್ಥಿತಿ ಅಥವಾ ಸ್ವತಂತ್ರ ರಾಜ್ಯ ಸರ್ಕಾರಗಳಿಗಿಲ್ಲ. ಜೊತೆಗೆ ಒಕ್ಕೂಟ ಸರ್ಕಾರ ಕೂಡ
ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಂಥ GST ಬಾಕಿ ಇರ್ಬೋದು, ಅಥವಾ 15 ಫಿನಾನ್ಸ್ ಕಮಿಷನ್ ಅದರಲ್ಲಿ ಒಂದು ಸಲಹೆ ಕೊಟ್ಟಿದ್ದರು, ಕರ್ನಾಟಕ ರಾಜ್ಯಕ್ಕೆ ಹೊಸ ಫಾರ್ಮುಲಾ ಪ್ರಕಾರ ಅನ್ಯಾಯ ಆಗ್ತಾಯಿದೆ, ಹಾಗಾಗಿ 5,000 ಚಿಲ್ಲರೆ ಕೋಟಿ ರೂಪಾಯಿಗಳನ್ನ ಕರ್ನಾಟಕಕ್ಕೆ ಪರಿಹಾರವಾಗಿ ಕೊಡಿ ಅಂತ, ಅದನ್ನೂ ಕೊಡಲಿಲ್ಲ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಗಳ ಆರ್ಥಿಕ ಪರಿಸ್ಥಿತಿ ಇವತ್ತು ದುರ್ಬಲವಾಗಿದೆ, ಅಥವಾ ಹೊಸ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಳ್ಳುವಂಥ ಶಕ್ತಿಯು ರಾಜ್ಯ ಸರ್ಕಾರಗಳಿಗಿಲ್ಲ. ಹೀಗಿರುವಾಗ ರಾಜ್ಯ ಸರ್ಕಾರಗಳಿಗೆ ನೀವೇ ವ್ಯಾಕ್ಸಿನ್ಗಳನ್ನ ಈ ಎರಡೂ ಕಂಪ್ನಿಗಳಿಂದ ಖರೀದಿಸಿ ಜನರಿಗೆ ಕೊಡಿ ಅಂತ ಹೇಳ್ತಾ ಇದೆಯಲ್ಲ ಒಕ್ಕೂಟ ಸರ್ಕಾರ, ಇದು ಜನರಿಗೆ ಮಾಡುವಂಥ ದೊಡ್ಡ ಅನ್ಯಾಯ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರಗಳು ವ್ಯಾಕ್ಸಿನ್ಗಳನ್ನ ಖರೀದಿಸಿ ಉಚಿತವಾಗಿ ಜನರಿಗೆ ಕೊಡುವಂಥ ಪರಿಸ್ಥಿತಿಲಿಲ್ಲ. ಜನಗಳಲ್ಲೂ ಅಷ್ಟೇ, ನಮ್ಮ ದೇಶದ 80% ಹೆಚ್ಚು ಜನಗಳಲ್ಲಿ ವ್ಯಾಕ್ಸಿನ್ಗಳನ್ನ ಪರ್ಚೇಸ್ ಮಾಡಿ ವ್ಯಾಕ್ಸಿನ್ಗೆ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಜನರುಗಳು ಇಲ್ಲ. ಹಾಗಾಗಿ ಒಕ್ಕೂಟ ಸರ್ಕಾರ ಈಗಲಾದರೂ ಜವಾಬ್ದಾರಿಯಿಂದ ನಡ್ಕೊಂಡು ವ್ಯಾಕ್ಸಿನ್ಗಳನ್ನ ತಾನೇ 2 ಕಂಪ್ನಿಗಳಿಂದ ಖರೀದಿ ಮಾಡಿ ಜನಗಳಿಗೆ, ಇಡೀ ದೇಶದ ಜನಗಳಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಇನ್ನೂ 1 ವರ್ಷ ಹೋದರೂ ಕೂಡ ಈ ದೇಶದ 70% ಜನಕ್ಕೆ, 1 ವರ್ಷ ಇರಲಿ 2 ವರ್ಷ ಹೋದರೂ ಕೂಡ ಈ ದೇಶದ 70% ಜನಕ್ಕೆ ವ್ಯಾಕ್ಸಿನ್ ಕೊಡಲಿಕ್ಕೆ ಸಾಧ್ಯವೂ ಆಗಲ್ಲ. ಆದ್ದರಿಂದ ಕರೋನಾ ವೈರಸ್ ಕಡಿಮೆನೂ ಆಗಲ್ಲ. ನೋಡಿ, ಕೇಂದ್ರ ಸರ್ಕಾರಕ್ಕೆ ಅಥವಾ ಒಕ್ಕೂಟ ಸರ್ಕಾರಕ್ಕೆ ವ್ಯಾಕ್ಸಿನ್ಗಳನ್ನ ಉಚಿತವಾಗಿ ಇಡೀ ದೇಶದ ಜನಕ್ಕೆ ಕೊಡುವಷ್ಟು ಆರ್ಥಿಕ ಶಕ್ತಿ ಇದೆ. ಯಾಕೆಂದರೆ ಒಕ್ಕೂಟ ಸರ್ಕಾರಕ್ಕೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಹಲವಾರು ದಾರಿಗಳಿದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿಗಳೇ ಇಲ್ಲ. GST ಸಿಸ್ಟಮ್ ಬಂದಮೇಲೆ ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು ಎರಡೇ, ಒಂದು ಎಕ್ಸೈಸ್ ಡ್ಯೂಟಿ, ಮತ್ತೊಂದು ಆಲ್ಕೋಹಾಲ್ ಅಂತ ಇದ್ರ ಮೇಲೆ ಹಾಕುವಂಥ ಟ್ಯಾಕ್ಸ್ ಅಷ್ಟೇ. ಆದರೆ ಒಕ್ಕೂಟ ಸರ್ಕಾರಕ್ಕೆ ಹಲವಾರು ದಾರಿಗಳಿದೆ. ಹೋಗಲಿ, ಈ ಒಕ್ಕೂಟ ಸರ್ಕಾರ ಏನಿದೆ, ಒಕ್ಕೂಟ ಸರ್ಕಾರಕ್ಕೆ ಇಡೀ ದೇಶಕ್ಕೆ ವ್ಯಾಕ್ಸಿನ್ಗಳನ್ನ ಕೊಟ್ಟರೆ ಖರ್ಚಾಗೋ ದುಡ್ಡೆಷ್ಟು ನೋಡಿ. ಇವತ್ತು ಈ ದೇಶದ 18 ವರ್ಷಕ್ಕಿಂತ ದೊಡ್ಡವರಾದ ಎಲ್ಲರಿಗೂ ವ್ಯಾಕ್ಸಿನ್ ಕೊಡಲಿಕ್ಕೆ ಎಷ್ಟು ವ್ಯಾಕ್ಸಿನ್ ಬೇಕಾಗುತ್ತೆ? 18 ವರ್ಷ ಮೀರಿದ ಜನಸಂಖ್ಯೆ ಈ ದೇಶದಲ್ಲಿ 82ರಿಂದ 83 ಕೋಟಿ ಇದೆ. ಅಷ್ಟು ಜನಕ್ಕೆ 2 ಬಾರಿ ವ್ಯಾಕ್ಸಿನ್ ಅಂತಂದರೆ 165 ಕೋಟಿ ವ್ಯಾಕ್ಸಿನ್ಗಳನ್ನ ಕೊಡಬೇಕಾಗ್ತದೆ. 165 ಅದನ್ನು ವೇಸ್ಟ್ ಆಗೋ ವ್ಯಾಕ್ಸಿನ್ಗಳನ್ನು ಸೇರಿಕೊಂಡು 170 ಕೋಟಿ ಅಂತ ಅಂದ್ಕೊಳ್ಳೋಣ. ಈಗ ಈ ವ್ಯಾಕ್ಸಿನ್ ಮಾರ್ತಾ ಇರುವಂಥ ಸಂಸ್ಥೆಗಳು ಒಂದು ವ್ಯಾಕ್ಸಿನ್ಗೆ 400 ರೂಪಾಯಿ ಫಿಕ್ಸ್ ಮಾಡ್ತಾ ಇವೆ. 400 ರೂಪಾಯಿ ಹಂಗೆ ಲೆಕ್ಕ ಹಾಕ್ಕೊಂಡ್ರು 170 ಕೋಟಿ ವ್ಯಾಕ್ಸಿನ್ಗಳಿಗೆ ಖರ್ಚಾಗುವಂಥ ಹಣ 170 × 4 68,000 ಕೋಟಿಗಳು. ಆದರೆ ನ್ಯಾಯವಾಗಿ ನೋಡಿದ್ರೆ ಈ ಕಂಪನಿಗಳು ವ್ಯಾಕ್ಸಿನನ್ನು 400 ರೂಪಾಯಿಗೆ ಮಾರಂಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ತನಕ ಅವು ಒಂದು ವ್ಯಾಕ್ಸಿನ್ಗೆ 150 ರೂಪಾಯಿ ಕೊಡ್ತಾ ಇದ್ವು. 150 ರೂಪಾಯಿ ಕೊಟ್ಟಾಗಲೂ ಕೂಡ ನಾವು ಪ್ರಾಫಿಟ್ಟಲ್ಲಿ ಇದ್ದೀವಿ ಅಂತ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ CEO ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ. 150 ರೂಪಾಯಿ ಕೊಟ್ಟಾಗಲೇ ಪ್ರಾಫಿಟ್ಟಲ್ಲಿರುವಾಗ ಅವ್ರು ಹೇಳ್ತಾರೆ ಆ ಇಂಟರ್ವ್ಯೂನಲ್ಲಿ, NDTV ಜೊತೆ ಮಾಡಿಕೊಡೋ ಇಂಟರ್ವ್ಯೂನಲ್ಲಿ, 150 ರೂಪಾಯಿ ಕೊಟ್ಟಾಗಲೂ ನಾವು ಪ್ರಾಫಿಟ್ಟಲ್ಲಿರ್ತೀವಿ, ಆದರೆ 400 ರೂಪಾಯಿ ಕೊಟ್ಟಾಗ ಸೂಪರ್ ಪ್ರಾಫಿಟ್ ಸಿಗುತ್ತೆ ನಮಗೆ ಅಂತ. ಇವತ್ತು ನೋಡಿ, ಈ ಕೋವಿಶೀಲ್ಡ್ ವ್ಯಾಕ್ಸಿನ್ನ ತಯಾರಿಸಿರುವಂಥ ಅಸ್ಟ್ರಾಜೆನಿಕಾ ಸಂಸ್ಥೆ ತಾನು ವ್ಯಾಕ್ಸಿನ್ ತಯಾರಿಸಲಿಕ್ಕೆ ಹಲವಾರು ಸಂಶೋಧನೆಗೋಸ್ಕರ ಹಣ ಖರ್ಚು ಮಾಡಿದೆ. ಹಣ ಖರ್ಚು ಮಾಡಿದ್ದು ಕೂಡ ಆ ಸಂಸ್ಥೆ ಹಲವಾರು ದೇಶಗಳಿಗೆ ವ್ಯಾಕ್ಸಿನ್ನ ಕೊಡ್ತಾ ಇರೋ ದರ 250 ರೂಪಾಯಿಂದ 300 ರೂಪಾಯಿ. ಆದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವ್ಯಾಕ್ಸಿನ್ ತಯಾರಿಸಿಲ್ಲ. ಅಸ್ಟ್ರಾಜೆನಿಕಾ ಕಂಪನಿಯಿಂದ ಆ ಫಾರ್ಮುಲಾ ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಷ್ಟೇ ವ್ಯಾಕ್ಸಿನ್ನ. ಹಾಗಿರುವಾಗ ಇವ್ರಿಗೆ ಆ ಅಸ್ಟ್ರಾಜೆನಿಕಾ ಕಂಪ್ನಿಗೆ ಕೊಡಬೇಕಾದ ರಾಯಲ್ಟಿ ಕೊಟ್ಟೂ ಕೂಡ 150 ರೂಪಾಯಿಲೂ ಲಾಭ ಸಿಗುತ್ತೆ ಅಂತಂದರೆ ಈ ಕೋವಿಶೀಲ್ಡ್ ಕಂಪ್ನಿ ಸೂಪರ್ ಪ್ರಾಫಿಟ್ ಇಟ್ಕೊಂಡು ಕೂಡ 250 ರೂಪಾಯಿಗಳಿಗೆ ಆರಾಮಾಗಿ ವ್ಯಾಕ್ಸಿನ್ನ ಕೊಡ್ಬೋದು. 150 ರೂಪಾಯಿ ಕೊಡ್ಬೋದು, 250 ರೂಪಾಯಿ ಅಂತಲೇ ಅಂದ್ಕೊಳ್ಳೋಣ. 250 ರೂಪಾಯಿ ಅಂದಾಗ 170 ಕೋಟಿ ವ್ಯಾಕ್ಸಿನ್ಗಳಿಗೆ ನಿಮಗೆ ಖರ್ಚಾಗುವ ಹಣ 50,000 ಕೋಟಿ ರೂಪಾಯಿಗಿಂತ ಕಡಿಮೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಈ ಒಕ್ಕೂಟ ಸರ್ಕಾರ ಬಜೆಟ್ನಲ್ಲೇ ವ್ಯಾಕ್ಸಿನ್ಗೆ ಅಂತ 35,000 ಕೋಟಿ ರೂಪಾಯಿಗಳನ್ನ ತೆಗೆದಿರಿಸಿತ್ತು. ಅದಲ್ಲದೆ ಈ ಕೊರೋನಾ ಇಂದ ಏನು ತೊಂದರೆ ಉಂಟಾಯಿತು ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅದಕ್ಕೋಸ್ಕರ ಅಂತಲೇ PM ಕೇರ್ಸ್ ಫಂಡ್ ಅಂತ ಶುರು ಮಾಡಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿದೆ. ಮತ್ತು ನಿಮ್ಗೆ ಇನ್ನೂ ಒಂದು ವಿಷಯ ನೆನಪಿರಬಹುದು, ಈ PM ಕೇರ್ಸ್ ಫಂಡ್ ಶುರು ಮಾಡಿದಾಗ ಹಲವಾರು ಉದ್ಯಮಿಗಳಿಗೆ, ಎಲ್ಲ ಉದ್ಯಮಿಗಳಿಗೂ PM ಕೇರ್ಸ್ ಫಂಡ್ಗೆ ಡೊನೇಷನ್ ಕೊಡಬೇಕು ಅನ್ನೋ ಒತ್ತಡವನ್ನು, ಕಂಡೀಷನ್ನು ಕ್ರಿಯೇಟ್ ಮಾಡಲಾಯಿತು. ಉದಾಹರಣೆಗೆ ಬೆಂಗಳೂರಲ್ಲಿರುವಂಥ ಒಬ್ಬ ಉದ್ಯಮಿ, ಕರ್ನಾಟಕದವನೇ ಆದ ಒಬ್ಬ ಉದ್ಯಮಿ ತನ್ನ ಕಂಪನಿಯ CSR ಫಂಡ್ ಏನಿರುತ್ತೆ
ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಲ್ ಫಂಡ್ ಏನಿರುತ್ತೆ ಅದರಲ್ಲಿ ರಾಜ್ಯ ಸರ್ಕಾರದ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ರೂ ಕೂಡ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ ಆಗ ಹಾಕಿದ ಕಂಡೀಷನ್ನು PM ರಿಲೀಫ್ ಫಂಡ್ಗೆ ಕೊಟ್ಟರೆ ಮಾತ್ರ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ. ಹಾಗಾಗಿ ಎಲ್ಲ ಉದ್ಯಮಿಗಳು ಅನಿವಾರ್ಯವಾಗಿ PM ಕೇರ್ಸ್ ಫಂಡ್ಗೆ ಹಣ ಕೊಡಬೇಕಾಯಿತು. ಹಲವಾರು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಕೊಟ್ಟವು, ಮತ್ತು MP ಗಳು ಅವರ MP ಲೋಕಲ್ ಏರಿಯಾ ಫಂಡ್ ಏನಿತ್ತು ಅದನ್ನೂ ಕೂಡ ರಾಜ್ಯ PM ರಿಲೀಫ್ ಫಂಡ್ಗೆ ಕೊಟ್ಟರು. ಜೊತೆಗೆ ಸರ್ಕಾರಿ ನೌಕರರೇನಿದ್ರು ಅವ್ರದ್ದು 3 ಬಾರಿಯ DA ಕೂಡ ಕಟ್ ಮಾಡಲಾಯಿತು. ಇಷ್ಟೆಲ್ಲ ದುಡ್ಡನ್ನು PM ಕೇರ್ಸ್ ಫಂಡಲ್ಲಿ ಇಟ್ಕೊಂಡಿದ್ದಾರೆ. ಅದಲ್ಲದೆ ಬಜೆಟಲ್ಲಿ 35,000 ಕೋಟಿ ರೂಪಾಯಿಗಳನ್ನ ವ್ಯಾಕ್ಸಿನೇಷನ್ಗೆ ಅಂತಲೇ ಇಟ್ಟಿದ್ದಾರೆ. ಹೀಗಿಟ್ಟಿರುವಾಗ ಇವತ್ತು ಇಡೀ ದೇಶದ ಜನಕ್ಕೆ ಒಂದು ವ್ಯಾಕ್ಸಿನ್ಗೆ 250 ರೂಪಾಯಿಗೆ ಅಂತ ಕೊಟ್ಟರು 50,000 ಕೋಟಿ ರೂಪಾಯಿಗಿಂತ ಕಡಿಮೆ ಖರ್ಚಾಗತ್ತೆ ಒಕ್ಕೂಟ ಸರ್ಕಾರಕ್ಕೆ. ಅಂದರೆ ಎಷ್ಟು? ಈ ದೇಶದ GDP ಇವತ್ತು 2021ಕ್ಕೆ ಈ ದೇಶದ GDP 195 ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ. ಅಷ್ಟನ್ನು ನಾವು ಲೆಕ್ಕ ಹಾಕ್ಕೊಂಡಾಗ 50,000 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಖರ್ಚಾಗುತ್ತೆ. ಅಂದರೆ ಇಡೀ ದೇಶಕ್ಕೆ 2 ಡೋಸ್ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ, 70% ಜನರಿಗೆ 2 ಡೋಸ್ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಈ ದೇಶದ ಒಕ್ಕೂಟ ಸರ್ಕಾರಕ್ಕೆ ಆಗುವ ಖರ್ಚು ತನ್ನ GDPಯ, ಈ ದೇಶದ GDPಯ 0.25%ಗಿಂತ ಕಡಿಮೆ. ಅದರ ಅರ್ಥ ಏನು? ಒಕ್ಕೂಟ ಸರ್ಕಾರ ಮನಸ್ಸು ಮಾಡಿದ್ರೆ ತುಂಬ ಈಸಿಯಾಗಿ ಇಡೀ ದೇಶದ ಜನಕ್ಕೆ ಉಚಿತವಾಗಿ ವ್ಯಾಕ್ಸಿನ್ನ ಕೊಡ್ಬೋದು. ಆದರೂ ಕೂಡ ಒಕ್ಕೂಟ ಸರ್ಕಾರ ಏನು ಹೇಳ್ತಾ ಇದೆ? ರಾಜ್ಯ ಸರ್ಕಾರಗಳ ಮೇಲೆ ಮತ್ತಷ್ಟು ಹೊರೆಯನ್ನು ಹಾಕ್ತಾ ಇದೆ. ರಾಜ್ಯ ಸರ್ಕಾರಗಳು ಕಂಪನಿಗಳಿಂದ ನೇರವಾಗಿ ಪರ್ಚೇಸ್ ಮಾಡಿ ಅದನ್ನು ಉಚಿತವಾಗಿ ಕೊಡಲಿಕ್ಕೆ ಹೋದಾಗ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಹೊರೆ ಬೀಳುತ್ತೆ. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದರೆ ಬಡ ಜನರಿಗೆ ಮತ್ತಷ್ಟು ಅನ್ಯಾಯ ಆಗುತ್ತೆ. ಯಾವಾಗ ಈ ರೀತಿ ಸಿಸ್ಟಮ್ ಬರುತ್ತೋ, ಈ ರೀತಿ ಸಿಸ್ಟಮ್ನಲ್ಲಿ ಯಾವ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಒಂದು ಮಟ್ಟಕ್ಕೆ ಸದೃಢವಾಗಿರುತ್ತೋ ಆ ರಾಜ್ಯಗಳಿಗೆ ವ್ಯಾಕ್ಸಿನ್ ಬೇಗ ಸಿಗುತ್ತೆ. ಮತ್ತು ಪ್ರತಿ ರಾಜ್ಯದೊಳಗಡೆ ಖಾಸಗಿ ಕಂಪನಿಯವರು ಯಾವ ಖಾಸಗಿ ಕಂಪನಿಗಳವರು ತಮ್ಮ ಉದ್ಯೋಗಿಗಳನ್ನ ಆಫೀಸ್ಗೆ ಕರೆಸಿ ಕೆಲಸ ಮಾಡಿಸ್ಕೋಬೇಕು ಅಂತಿದ್ದಾರೋ ಅವರು ತಮ್ಮ ಉದ್ಯೋಗಿಗಳಿಗೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು ಅಂತೇಳಿ ಇನ್ನೂ ಹೆಚ್ಚಿನ ಹಣ ಕೊಟ್ಟು ಕಂಪ್ನಿಗಳಿಂದ ನೇರವಾಗಿ ವ್ಯಾಕ್ಸಿನ್ ಪರ್ಚೇಸ್ ಮಾಡ್ತಾರೆ. ಯಾರು ಹೆಚ್ಚು ಹಣ ಕೊಡ್ತಾರೋ ಅವ್ರಿಗೆ ಬೇಗ ವ್ಯಾಕ್ಸಿನ್ ಕೊಡುತ್ತೆ ಕಂಪ್ನಿ. ಈ ರೀತಿಯಾಗಿ ಒಟ್ಟಾರೆಯಾಗಿ ದೊಡ್ಡದಾದ ಒಂದು ಕಂದಕ ನಿರ್ಮಾಣ ಆಗುತ್ತೆ. ಉಳ್ಳವರಿಗೆ ವ್ಯಾಕ್ಸಿನ್ ಸಿಗುತ್ತೆ ಅಷ್ಟೇ ಹೊರತು ರಾಜ್ಯಗಳಿಗಾಗ್ಬೋದು, ಜನಗಳಿಗಾಗ್ಬೋದು, ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ, ಕೆಳಮಧ್ಯಮ ವರ್ಗದ ಜನರಿಗೆ ಈ ಸಿಸ್ಟಮ್ನಲ್ಲಿ ವ್ಯಾಕ್ಸಿನ್ ಸಿಗಲ್ಲ. ಹಾಗಾಗಿ ಈ ದೇಶವನ್ನು ಕರೋನಾ ಹಾವಳಿಯಿಂದ ಕಾಪಾಡಬೇಕು ಅಂತ ನಿಜವಾದ ಕಾಳಜಿ ಇದ್ದರೆ, ಈ ದೇಶವನ್ನು ಆರ್ಥಿಕ ಒಂದು ಕುಸಿತ ಏನಿದೆ ಅದರಿಂದ ಕಾಪಾಡಬೇಕು ಅನ್ನೋ ನಿಜವಾದ ಕಾಳಜಿ ಇದ್ದರೆ ಒಕ್ಕೂಟ ಸರ್ಕಾರ ಇಮಿಡಿಯೇಟಾಗಿ ತನ್ನ ನಿರ್ಧಾರವನ್ನು ಬದಲಿಸಿ ತಾನೇ ವ್ಯಾಕ್ಸಿನ್ನ ಪರ್ಚೇಸ್ ಮಾಡಿ ಇಡೀ ದೇಶದ ಎಲ್ಲ ಜನರಿಗೂ ವ್ಯಾಕ್ಸಿನ್ನ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಆರ್ಥಿಕ ಶಕ್ತಿ ಒಕ್ಕೂಟ ಸರ್ಕಾರಕ್ಕಿದೆ. ಖರ್ಚಾಗುವಂಥದ್ದು ಈ ದೇಶದ GDPಯ 0.25%ಗಿಂತಲೂ ಕಡಿಮೆ. ಈಗಲಾದರೂ ಒಕ್ಕೂಟ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಒಕ್ಕೂಟ ಸರ್ಕಾರ ಮಾಡ್ತಾ ಬಂದಿರೋದನ್ನ ನೋಡ್ತಾ ಬಂದಿದ್ದೀವಿ ನಾವು. ಏನಾದರೂ ಒಳ್ಳೆ ಕೆಲಸ ಆದರೆ ಕ್ರೆಡಿಟನ್ನ ತಾನು ತಗೊಳ್ಳುವಂಥದ್ದು, ಏನಾದರೂ ಕೆಟ್ಟ ಕೆಲಸ ಅಂತ ಆದರೆ ಅದನ್ನು, ಅಥವಾ ಏನಾದರೂ ತೊಂದರೆ ಆದರೆ ಅದರ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಒಕ್ಕೂಟ ಸರ್ಕಾರ. ಈಗಲಾದರೂ ಈ ತಪ್ಪು ನಿರ್ಧಾರದಿಂದ ಹಿಂದೆ ಸರಿದು ಇಡೀ ದೇಶದ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ನ ಕೊಡುವಂಥ ವ್ಯವಸ್ಥೆ ಒಕ್ಕೂಟ ಸರ್ಕಾರ ಮಾಡಬೇಕು. ಇದಕ್ಕೆ ಒಕ್ಕೂಟ ಸರ್ಕಾರದ ಮೇಲೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಒತ್ತಡ ಹಾಕಬೇಕು. ಇವತ್ತು ಒಕ್ಕೂಟ ಸರ್ಕಾರದ್ದೇನೂ ತಪ್ಪಿಲ್ಲ, ಜನಗಳದ್ದೇ ತಪ್ಪು. ಜನಗಳು ಆರಾಮಾಗಿ ಓಡಾಡ್ಬಿಟ್ರು, ಒಕ್ಕೂಟ ಸರ್ಕಾರದ್ದೇನೂ ತಪ್ಪಿಲ್ಲ, ಅವ್ರು ತಾನೇ ಏನು ಅಂತ ಮಾಡ್ತಾರೆ, ವ್ಯವಸ್ಥೆನೇ ಸರಿ ಇಲ್ಲ, ಜನಗಳೇ ಸರಿ ಇಲ್ಲ ಅಂತ ಮತ್ತೆ ಜನಗಳ ಮೇಲೆ, ನಮ್ಮಂಥ ಜನಗಳ ಮೇಲೆ ಆರೋಪ ಹೊರಿಸುವಂಥ ಕೆಲಸ ನಡೀತಾ ಇದೆ. ಸ್ಪಷ್ಟವಾದ ಉದಾಹರಣೆಗಳಿದೆ, ಸ್ಪಷ್ಟವಾದ ದಾಖಲೆಗಳಿದೆ. ಇವತ್ತು ಕೊರೋನಾ 2ನೇ ಅಲೆ ಬಂದಾಗ ಒಂದು ಚೂರೂ ಪ್ರಿಪೇರ್ ಆಗಿಲ್ಲದೆ ಇದ್ದಿದ್ದು ಒಕ್ಕೂಟ ಸರ್ಕಾರದ ತಪ್ಪು ಅಷ್ಟೇ ಹೊರತು ಜನಗಳ ತಪ್ಪಲ್ಲ. ಜನಗಳಿಗೆ ಕೊರೋನಾ ಹೊರಟು ಹೋಗಿದೆ ಅನ್ನೋ ಭಾವನೆಯನ್ನು ಮೂಡಿಸಿದ್ದು ಒಕ್ಕೂಟ ಸರ್ಕಾರದ ಕೆಲವು ಮುಖ್ಯ ನಡೆಗಳೇ ಆಗಿದ್ವು. ಒಟ್ಟಿನಲ್ಲಿ ಕೊರೋನಾ 2ನೇ ಅಲೆ ಈ ರೀತಿ ಕಾಟ ಕೊಡ್ತಾ ಇರುವಾಗ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ನೇ ಮಾಡಿಕೊಳ್ಳದೆ ತಪ್ಪು ಮಾಡಿರುವಂಥ ಒಕ್ಕೂಟ ಸರ್ಕಾರ ಈಗಲಾದರೂ ತನ್ನ ಅತಿ ಮುಖ್ಯವಾದ ತಪ್ಪು ನಡೆಯನ್ನು ತಿದ್ದುಕೊಂಡು ವ್ಯಾಕ್ಸಿನೇಷನನ್ನು ಜನರಿಗೆ ಉಚಿತವಾಗಿ ತಾನೇ ಕಂಪನಿಗಳಿಂದ ಖರೀದಿಸಿ ಹಂಚಬೇಕಾದ ಕೆಲಸ ಮಾಡಲೇಬೇಕಾಗಿದೆ. ಅದಕ್ಕೆ ಮಾಡಬೇಕಾದ ಆರ್ಥಿಕ ಶಕ್ತಿಯೂ ಅದಕ್ಕಿದೆ. ಆದ್ದರಿಂದ ಇಮಿಡಿಯೇಟಾಗಿ ಈ ಕೆಲಸ ಒಕ್ಕೂಟ ಸರ್ಕಾರ ಮಾಡಲಿ. ಇದನ್ನು ನಾವೆಲ್ಲರೂ
ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಿದ್ಧಾಂತಕ್ಕೆ ಸೇರಿರಲಿ, ಎಲ್ಲರೂ ಕೂಡ ಈ ಒಕ್ಕೂಟ ಸರ್ಕಾರದ ಮೇಲೆ ಈ ಒತ್ತಡವನ್ನು ಹಾಕಬೇಕಾದ ಕೆಲಸ ಮಾಡಬೇಕು.